ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಾಲ್ಸ್ ಮತ್ತೆ ಮೆಸೇಜಸ್ ಬೇರೆಯವ್ರಿಗೂ ಫಾರ್ವರ್ಡ್ ಆಗ್ತಿದ್ಯಾ? ಸ್ಕ್ಯಾಮರ್ಸ್ ಒಂದೇ ಒಂದು ಕೋಡ್ ಯೂಸ್ ಮಾಡಿಕೊಂಡು ಇದನ್ನ ಎನೇಬಲ್ ಮಾಡ್ತಾರೆ. ಸ್ಕ್ಯಾಮ್ ಕಾಲರ್ಸ್ ನಿಮ್ಮ ಹತ್ರ ಈ ತರ ಹೇಳ್ತಾರೆ: KYC ಅಪ್ಡೇಟ್ ಮಾಡಬೇಕು, ಸಿಮ್ ಅಪ್ಗ್ರೇಡ್ ಮಾಡಬೇಕು, ನಿಮ್ಮ ನೆಟ್ವರ್ಕ್ ಇಶ್ಯೂನ ರಿಸಾಲ್ವ್ ಮಾಡ್ತೀವಿ, ಈ ಕೋಡ್ನ ಡಯಲ್ ಮಾಡಿ ಅಂತ ಹೇಳ್ತಾರೆ. ಕೋಡ್ನ ನೀವು ಡಯಲ್ ಮಾಡಿದ ತಕ್ಷಣ ನಿಮ್ಮ ಫೋನ್ಗೆ ಬರಬೇಕಾಗಿರೋ ಎಲ್ಲ ಫೋನ್ ಮತ್ತೆ ಮೆಸೇಜಸ್ ಆ ಸ್ಕ್ಯಾಮರ್ ನಂಬರ್ಗೆ ಆಟೋಮ್ಯಾಟಿಕಲಿ ಫಾರ್ವರ್ಡ್ ಆಗಿರುತ್ತೆ. ಫಾರ್ವರ್ಡಿಂಗ್ ಎನೇಬಲ್ ಆಗಿದೆಯಾ ಅಂತ ಹೆಂಗ್ ಚೆಕ್ ಮಾಡೋದು? ಸಿಂಪಲ್. ನಿಮ್ಮ ಫೋನ್ ಡಯಲರ್ ಓಪನ್ ಮಾಡಿ *#21# ಅಂತ ಟೈಪ್ ಮಾಡಿ. ಆಟೋಮೆಟಿಕ್ ಆಗಿ ನಿಮ್ಗೆ ಕಾಲ್ ಫಾರ್ವರ್ಡಿಂಗ್ ರಿಸಲ್ಟ್ಸ್ ಬರುತ್ತೆ. ಅನುಮಾನ ಬಂದ್ರೆ ಈ ಎಲ್ಲಾ ಫಾರ್ವರ್ಡಿಂಗ್ ಒಂದೇ ಒಂದು ಕೋಡ್ ಯೂಸ್ ಮಾಡಿಕೊಂಡು ಡಿಸೇಬಲ್ ಮಾಡಬಹುದು. ಅದೇ #002#. ಈ ಕೋಡ್ ನ ಯೂಸ್ ಮಾಡಿಕೊಂಡು ನಿಮ್ಮ ಎಲ್ಲಾ ಫಾರ್ವರ್ಡಿಂಗ್ ಸೆಟ್ಟಿಂಗ್ಸ್ ಡಿಆಕ್ಟಿವೇಟ್ ಮಾಡಬಹುದು. ಮುಂದಿನ ಸಲ ಯಾರಾದ್ರೂ ನಿಮ್ಮ ಹತ್ರ ಕೋಡ್ ಡಯಲ್ ಮಾಡಿ ಅಂತ ಹೇಳಿದ್ರೆ ಅದನ್ನ ವೆರಿಫೈ ಮಾಡೋದು ಮಾತ್ರ ಮರಿಬೇಡಿ. ಆದ್ರೂ ಈ ಎಲ್ಲಾ ಕಾಲ್ ಫಾರ್ವರ್ಡಿಂಗ್ ಕೋಡ್ಸ್, ನಿಮ್ಮ ಫೋನ್ ನಲ್ಲಿ ಕಾಲ್ ಫಾರ್ವರ್ಡಿಂಗ್ ಹೆಂಗ್ ಚೆಕ್ ಮಾಡೋದು, ಹೆಂಗ್ ಡಿಆಕ್ಟಿವೇಟ್ ಮಾಡೋದು, ಈ ಎಲ್ಲಾ ಸ್ಟೆಪ್ ವೈಸ್ ಬೇಕು ಅಂತ ಅಂದ್ರೆ ಈ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಕಾಲ್ ಅಂತ ಕಮೆಂಟ್ ಮಾಡಿ, ನಾನೇ ನಿಮ್ಗೆ DM ಮಾಡ್ತೀನಿ. ಈ ರೀಲ್ ನ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅವರನ್ನು ಸೇಫ್ ಮಾಡೋದು ಮಾತ್ರ ಮರಿಬೇಡಿ.